ಸರ್, ಈಗ ಪಂಚ ಗ್ಯಾರಂಟಿಗಳಿಗೆ 50,000 ಹೆಚ್ಚು ಕೋಟಿ ಸ್ಪೆಂಡ್ ಮಾಡಿದ್ದಾರೆ. ಭಾಳಷ್ಟು ಜನ ಬಡವರಿಗೆ, ಹಿಂದುಳಿದ ವರ್ಗದವರಿಗೆ ಇದು ಆಶಾದೀಪ ಆಗಿದೆ. ಈ ನಿಟ್ಟಿನಲ್ಲಿ ನಾವು ನಾಳೆ ಚಿಂತಾಮಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಚಿಂತಾಮಣಿಯಲ್ಲಿ ಬೃಹತ್ತಾದ ಗ್ಯಾರಂಟಿ ಯೋಜನೆಯ ಒಂದು ಯಶಸ್ವಿ ಮೀಟನ್ನು ಮಾಡ್ತಿದ್ದೀವಿ. ಮತ್ತು ಅಲ್ಲೇ ಒಂದು ಪೆರೇಸಂದ್ರ ಸ್ಟೇಷನ್ ಉದ್ಘಾಟನೆನ ಅಲ್ಲಿಂದಲೇ ಮಾನ್ಯ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಕೈಯಲ್ಲಿ ನಾವು ಉದ್ಘಾಟನೆ ಮಾಡಿಸ್ತಿದ್ವಿ. ಖಂಡಿತವಾಗೂ ಈ ಗ್ಯಾರಂಟಿಗಳು ನಮ್ಮ ಸರ್ಕಾರದ ಜನಪರ ನಿಲುವುಗಳಿಂದ ನಾವು ಈ ಬಾರಿ 22ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋ ಭರವಸೆ ನಮ್ಮಲ್ಲಿ ಖಂಡಿತವಾಗೂ ಇದ್ದೇ ಇದೆ ಸರ್. ಚಿಕ್ಕಬಳ್ಳಾಪುರದಲ್ಲಿ ನಡೀತಿದೆ. ನಾನು ಪ್ರತಿಯೊಂದು ವಿಚಾರದಲ್ಲೂ ಸ್ಪಷ್ಟವಾಗಿ ಹೇಳ ಬಯಸ್ತೇನೆ. ನಾನೂ ಸೇರಿದಂತೆ, ನಮ್ಮ ಸಚಿವರು ಸೇರಿದಂತೆ ಪಕ್ಷ ನಿಷ್ಠೆ ನಮಗೆ. ಪಕ್ಷ ಏನು ಹೇಳಿದ್ರೆ ಅದು ನಾವು ಕೇಳಿದ್ವಿ. ಈಗ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಎಲ್ಲ ಜಿಲ್ಲಾಧ್ಯಕ್ಷರನ್ನು ತಾವು ಪಟ್ಟಿ ತೆಗೆದು ನೋಡಿ. ಜಿಲ್ಲಾಧ್ಯಕ್ಷರು ಯಾರು 5 ವರ್ಷಕ್ಕಿಂತ ಹೆಚ್ಚಾಗಿ ಜಿಲ್ಲಾಧ್ಯಕ್ಷರಾಗಿದ್ದರು ಅವ್ರಿಗೆಲ್ಲ ನಾವು ಬೋರ್ಡ್ ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ಡಿಲೇ ಆಯಿತು. ಅದಕ್ಕೆ ಎಲ್ಲ ಪ್ರಾಧಿಕಾರಗಳಲ್ಲಿ ನಾವು ಜಿಲ್ಲಾಧ್ಯಕ್ಷರನ್ನೇ ಕೂರಿಸಿದ್ದೀವಿ. ಆ ಫಾರ್ಮಾಲಿಟಿನ ಚಿಕ್ಕಬಳ್ಳಾಪುರದಲ್ಲೂ ಫಾಲೋ ಮಾಡಿದ್ದೀವಿ. ಗೌರಿಬಿದನೂರು ಮೂಲವಾದಂಥ ಕೇಶವರೆಡ್ಡಿ ಅವರು ಕಷ್ಟದಲ್ಲಿ ಪಾರ್ಟಿ ನಡೆಸಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ, ಟಫ್ ಟೈಮಲ್ಲಿ ಪಾರ್ಟಿ ನಡೆಸಿದ್ದಾರೆ. ಅವ್ರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ. ಸರ್, ನಿನ್ನೆ ಮಾಜಿ ಸಚಿವರು ಸುಧಾಕರ್ ಅವರು ಅದು ಇದೇ ವಿಚಾರವಾಗಿ ಮಾತಾಡ್ತಾರೆ. ಈ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ನರಸತ್ತಂತ ಕಾಂಗ್ರೆಸ್ ಲೀಡರ್ಗಳಿದ್ದಾರೆ, ಯಾರನ್ನೂ ಕೂಡ ಇವ್ರನ್ನ ಅಧ್ಯಕ್ಷರು ಮಾಡಲಿಲ್ಲ, ಬದಲಿಗೆ ಗೌರಿಬಿದನೂರನ್ನು ಕರ್ಕೊಂಡ್ಬಂದು ಕೂಡ ಅಧ್ಯಕ್ಷರು ಮಾಡಿದ್ದಾರೆ. ಇಲ್ಲಿ ಯಾರು ಕಾಂಗ್ರೆಸ್ ಲೀಡರ್ ಇಲ್ಲ ಅನ್ನೋಂಥ ನೋಡಿ. ನಮ್ಮ ಚಿಕ್ಕಬಳ್ಳಾಪುರದ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ತುಂಬ ಎಫಿಷಿಯೆಂಟ್ ಇದ್ದಾರೆ. ಮೋಸ್ಟ್ಲಿ ಅವ್ರ ಹಿಂದೆ ಇರೋರ ನರಸತ್ತವರು, ನನ್ನ ಹಿಂದೆ ಇರೋರಂತ ಅವ್ರು ಅವಲೋಕನ ಮಾಡ್ಕೋಬೇಕು. ಮೊನ್ನೆ ಚುನಾವಣೆಯಲ್ಲಿ ಯಾರು ಗೆದ್ದಿದ್ರೆ ಅವ್ರ ಫಾಲೋವರ್ಸು ಗಂಡಸರು, ಯಾರು ಸೋತಿದ್ರೆ ಅವ್ರ ಫಾಲೋವರ್ಸು ನರಸತ್ತವರು. ಮೋಸ್ಟ್ಲಿ ಇದನ್ನು ಅವ್ರಿಗೆ ಬಿಡ್ತೀನಿ. ನಾನು ಇದ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಇಷ್ಟಪಡೋಣ. ಮೋಸ್ಟ್ಲಿ ನಾನೇನು ಮಾತಾಡ್ತಾರೆ. ಇದು ಅವರ ಪಕ್ಷದ ಆಂತರಿಕ ವಿಚಾರ. ಸೊ ಅವ್ರ ಜೊತೆ ಫೈಟ್ ಮಾಡೋಕ್ಕೆ ಬೇಗ ವೇದಿಕೆ ಇದೆ. ಇದು ಅವ್ರ ಪಕ್ಷದ ಆಂತರಿಕ ವಿಚಾರ. ನಾನು ಮತ್ತೆ ಮಾತಾಡ್ತೀನಿ. ಸರ್, ತಮ್ಮ ಜೀವಮಾನದಲ್ಲಿ ಯಾರಿಗೂ ಸಹಾಯ ಮಾಡ್ತಿದ್ದ ವ್ಯಕ್ತಿನ ಗೆಲ್ಲಿಸಿದ್ದೀರಾ ಅಂತ ಇಲ್ಲ, ನೆನ್ನೆ ಭಾಳ ಒಳ್ಳೆ ಮಾತು ಹೇಳಿದ್ದಾರೆ. ನನ್ನ ಜೀವಮಾನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 2006-7ರಿಂದ 10,000ಕ್ಕೂ ಹೆಚ್ಚು ಜನಕ್ಕೆ ಪಾಠ ಮಾಡಿದ್ದೀನಿ. ಲೈಫ್ ಈಸ್ ಬ್ಯೂಟಿಫುಲ್ ಕಾರ್ಯಕ್ರಮದಿಂದ ಮೋಟಿವೇಟ್ ಮಾಡಿದ್ದೀನಿ. 60 ಜನ ಇವತ್ತು ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳಿಗೆ 2 ತಿಂಗಳಿಂದ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡ್ತಿದ್ದೀನಿ. 20,000 ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದೀನಿ. ಪ್ರತಿ ಕಾರ್ಯಕ್ರಮದಲ್ಲೂ ಮೊನ್ನೆ ನಂದಿಯಲ್ಲಿ 30,000 ಜನಕ್ಕೆ ಅನ್ನದಾನ ಮಾಡಿದ್ದೀನಿ. 10 ಆ್ಯಂಬುಲೆನ್ಸ್ ಇಟ್ಟು ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ. 70,000 ಮನೆಗೆ ಸೀರೆ ಕೊಟ್ಟಿದ್ದೀನಿ. 5,000 ರೂಪಾಯಿ MBBS ಇಂಜಿನಿಯರಿಂಗ್ ಹುಡುಗಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 10th ಓದೋ ಮಕ್ಕಳಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಮುನ್ಸಿಪಲ್ ಕಾಲೇಜಲ್ಲಿರೋರಿಗೆ 3,000 ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಆಟೋ ಡ್ರೈವರ್ ಮಕ್ಕಳಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ 50 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ಮೋಸ್ಟ್ಲಿ ಅವ್ರಿಗೆ ಮತಿಭ್ರಮಣೆ ಆಗಿದೆ. ಪೆರೇಸಂದ್ರದ ವಿಚಾರ ಅವ್ರು ಮಾತಾಡೋ ಪಕ್ಕದಲ್ಲಿ ಯಾರೋ ಕಾಮೆಂಟ್ ಹಾಕಿದ್ರು. ಮೋಸ್ಟ್ಲಿ ಅವ್ರ ಕುಟುಂಬ ಏನು ಮಾಡಿದೆ, ನನ್ನ ಕುಟುಂಬ ಏನು ಮಾಡಿದೆ ಅಂತ ಪೆರೇಸಂದ್ರದ ಜನತೆಗೆ ಗೊತ್ತು. ಇಲ್ಲ, ನನಗೆ ಆ ಪ್ರಮಾಣದ ಓಟು ಬರ್ತಿರಲಿಲ್ಲ. ನಾನು ಇದೇ ಸಂದರ್ಭದಲ್ಲಿ ಮಾನ್ಯ ಅನಂತಕುಮಾರ್ ಅವ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ನನಗೆ ವೇದಿಕೆ ಸಿಗಲಿಲ್ಲ. ಮಾನ್ಯ ಅನಂತಕುಮಾರ್ ಹೆಗಡೆ ಅವರೇ, ಸಂವಿಧಾನನ ಬದಲಿಸ್ತೀವಿ ಅಂತ ನೀವೇನೋ ಸ್ಟೇಟ್ಮೆಂಟ್ ಕೊಟ್ರಿ. ನಿಮ್ಮಪ್ಪ, ನಿಮ್ಮ ತಾತ, ಅವರಪ್ಪ ಕೈಯಲ್ಲೂ ಅದಾಗಲ್ಲ. ಗೌರವಾನ್ವಿತ ಅನಂತಕುಮಾರ್ ಹೆಗಡೆ ಅವರೇ, ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ತಂದೆಯವರು, ನಿಮ್ಮ ತಾತ ಅವರು, ಅವ್ರ ಅಪ್ಪ ಅವರು, ಇವ್ರು ಯಾರ ಕೈಯಲ್ಲೂ ಸಂವಿಧಾನ ಟಚ್ ಮಾಡೋಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಬಗ್ಗೆ ನಿಮಗೆ ಅದು ಎಷ್ಟು ಸೀಟ್ ಬಂದರೂ ಮೊದಲು ಅಷ್ಟು ಬರಲಿ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅನಂತಕುಮಾರ್ ಹೆಗಡೆ ಅವ್ರಿಗೆ ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತಾಯಿದ್ರು. ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ ಈ ಕತೆ ಹೇಳಿದ್ರು ನೆನ್ನೆ. ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ. ಅನಂತಕುಮಾರ್ ಹೆಗಡೆ ಅವರೇ, ನೀವು ಹೇಳಿದ್ರಲ್ಲ ಆ ಕಥೆಯಲ್ಲಿ ಆನೆ ಯಾರು ಗೊತ್ತಾ? ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅದು ಇನ್ನೊಂದು ಪ್ರಾಣಿ ಇದೆ ಅಲ್ಲ, ಅದು ತಾವ ಅಂತ ಕೇಳ್ತಿದ್ದೀನಿ ಅಷ್ಟೇ ಸರ್. ಮತ್ತೆ ನಾನು ತಪ್ಪಾಗಿ ತಿಳಿಬೇಡಿ. ಥ್ಯಾಂಕ್ ಯು ಸರ್.